ಕೆಪಿಸಿಸಿ ಭಾರತ್ ಜೋಡೋ ಭವನದಲ್ಲಿ ಇಂದು ಐಎನ್ಟಿಯುಸಿ ಯೂತ್ ವಿಭಾಗಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಿದ ವಿಧಾನ ಪರಿಷತ್ ಸದಸ್ಯರಾದ ಸಲೀಂ ಅಹಮದ್ ರವರು, ಐಎನ್ಟಿಯುಸಿ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್, ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ ಪುಟ್ಟಸ್ವಾಮಿ ಗೌಡ್ರು ಹಾಗೂ ಐಎನ್ಟಿಯುಸಿ ಯೂತ್ ವಿಭಾಗದ ಅಧ್ಯಕ್ಷರಾದ ಕುಮಾರ್ ಹಾಗೂ ಅನೇಕ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಇಂಟೆಕ್ನ ಅಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್ ಅವರೇ, ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಅಧ್ಯಕ್ಷರಾದ ಪುಟ್ಟಸ್ವಾಮಿ ಅವರೇ, ರಾಜ್ಯ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಾಜಿ ಮೇಯರಾದ ಸನ್ಮಾನ್ಯ ಟಿ ಬಸವರಾಜ್ ಅವರೇ, ಕುಮಾರ್ ಅವರೇ, ಕ್ಷಮಿಸಬೇಕು. ಎಲ್ಲ ಇಂಟಕ್ಕಿನ ಪದಾಧಿಕಾರಿಗಳೇ, ಯುವ ಇಂಟಕ್ಕಿನ ಪದಾಧಿಕಾರಿಗಳೇ ಹಾಗೂ ಸ್ನೇಹಿತರೆ, ಬಹಳ ಸಂತೋಷ ಆಗಿದೆ. ಇವತ್ತು ಟಿ ವೆಂಕಟೇಶ್ವರ ಅಧ್ಯಕ್ಷರಾದ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಶಕ್ತಿ ನಿಂತಿದೆ. ವಿರೋಧ ಪಕ್ಷದಲ್ಲಿರುವಾಗ ಲಕ್ಷ್ಮೀ ವೆಂಕಟೇಶ್ ಮತ್ತು ಪುಟ್ಟಸ್ವಾಮಿ ಅವರ ಸಾಕಷ್ಟು, ಯಾಕಂದ್ರೆ ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಅವ್ರು ಕೆಲಸ ಮಾಡಿದೆ, ನಿರಂತರವಾಗಿ ಅವ್ರಿಗೆ ನಾವು ಒಂದು ದಿನ ಕೂಡ ಬಿಡ್ತಾ ಇರಲಿಲ್ಲ. ಪ್ರತಿದಿನ ಹೋರಾಟದ ಹಿನ್ನೆಲೆಯಲ್ಲಿ ಪ್ರತಿದಿನ ಸಭೆಗಳಲ್ಲಿ ವೆಂಕಟೇಶ್ ಅವರಿಗೆ ಪುಟ್ಟಸ್ವಾಮಿ ಅವರಿಗೆ ಕರೆದು ಕಾರ್ಯಕ್ರಮ ಕೊಟ್ಟು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೋರಾಟ ಮಾಡುವಂತಹ ದಿಕ್ಕಿನಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತೇನಾದ್ರು ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬರಬೇಕಂದ್ರೆ ಇವ್ರದ್ದು ಕೂಡ ದೊಡ್ಡ ಪಾತ್ರ ಇದೆ, ನಿಮ್ಮದು ಕೂಡ ದೊಡ್ಡ ಪಾತ್ರ ಇದೆ ಹೇಳೋ ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತು ಯುವ ಇಂಟೆಕ್ನ ಅಧ್ಯಕ್ಷ ಕುಮಾರ್ ಅವರು ಇವತ್ತು ಈಗ ಲಕ್ಷ್ಮೀ ವೆಂಕಟೇಶ್ ಅವರ ಮಾರ್ಗದರ್ಶನದಲ್ಲಿ, ಪುಟ್ಟಸ್ವಾಮಿಯ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಂಟೆಕ್ಗೆ ಶುಭ ಕೋರಿ ಕರ್ನಾಟಕದಲ್ಲಿ ಇಂಟೆಕ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಕೂಡ ಹೋರಾಟ ಮಾಡಿ ಎಲ್ಲಿ ಒಂದು ನಮ್ಮ ಹೋರಾಟ ನಡೆದರೆ ರಾಹುಲ್ ಗಾಂಧಿ ದೇಶದ ಪ್ರಧಾನಮಂತ್ರಿ ಆಗುವವರೆಗೂ ನಾವು ಹೋರಾಟ ಮಾಡಬೇಕಂತ ಮಾತನ್ನು ಹೇಳಿ